ಎಲ್ಲ ಡ್ರೈವರ್ಸ್ನವರು ಒಂದೇ ಅಣ್ಣತಮ್ಮನ ಥರ ಇರಬೇಕಷ್ಟೇ. ಯಾಕೆಂದರೆ ಕೆಲವರು ಒಂದು ನಿಮಿಷ ಇದಾಯಿತು ಬ್ಯಾಡ್ ಬ್ಲೂ ಅಂದರೆ ಇಲ್ಲಿ ರೀಜನರೇಷನ್ ಅಂತ ಒಂದು ಇದು ಬರುತ್ತೆ ಸಿಗ್ನಲ್ಲು. ಅದು ಇಂತಿಷ್ಟು ಕಿಲೋಮೀಟ್ರ್ ರನ್ ಆದ ತಕ್ಷಣ ಇವಾಗ ನಿಮ್ಗೀಗ ಉಡುಪಿಯಿಂದ ಮಂಗಳೂರಿಗೆ 95 ರೂಪಾಯಿ ಇದಾದರೆ ಟಿಕೆಟ್ ಆದರೆ ಇದರಲ್ಲಿ ಒಂದು ಕನ್ಸೆಷನ್ ಆಗಿ ಇದು ಸ್ಪ್ರಿಂಗ್ ಸೀಟು, ಆ್ಯಕ್ಷನ್ ಸೀಟು ಅಂದರೆ ನಿಮಗೆ ವೋಲ್ವೋಗಲ್ಲೆಲ್ಲ ಬರುತ್ತೆ, ಮಲ್ಟಿ ಎಕ್ಸಲ್ ಅದಕ್ಕೆಲ್ಲ ಸೀಟ್ ಬರುತ್ತಲ್ಲ ಆ ಟೈಪ್ ನೋಡಿ. ಆ ಟೈಮಲ್ಲಿ ಗಾಡಿ ಬಂದ್ ಮಾಡಲಿಕ್ಕಿಲ್ಲ, ಪೆಟ್ರೋಲ್ ಪಂಪಲ್ಲಿ ಇಡ್ಲಿಕ್ಕಿಲ್ಲ, ಹುಲ್ಲಿದ್ದ ಜಾಗದಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ, ಆ ಥರ ಹೆವಿ ಹೀಟ್ ಆಗುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಶ್ರೀ ದುರ್ಗಾಂಬ ಬಸ್ಸಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಶ್ರೀ ದುರ್ಗಾಂಬ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ಇದರ ಡ್ರೈವರ್ ಇದ್ದಾರೆ, ಇವರ ಹತ್ರ ಮಾತಾಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೆಸರು ಸರ್ ನಿಮ್ದು? ಚರಣ್ ಅಂತ. ಚರಣ. ಎಲ್ಲಿ, ಯಾವ ಊರು ನಿಮ್ದು? ನಮ್ಮದು ಉಡುಪಿನ. ಶ್ರೀ ದುರ್ಗಾಂಬದವ್ರ ಹತ್ರ ಎಷ್ಟು ಬಸ್ ಇದೆ? ಏನಿದ್ರು 100 ಮೇಲೇನೂ ಹೋಗ್ಬಿಟ್ಬಿಟ್ರೆ 100-200. ಅಂದರೆ ಬೆಂಗಳೂರು ಗಾಡಿ ಇವಾಗೆಲ್ಲ ಹೊಸ ಗಾಡಿ ಬರ್ತಾ ಇದೆ, ಇನ್ನೂ ಪರ್ಮಿಟ್ ಪರ್ಚೇಸ್ ಇದೆ. ಇನ್ನೂ ಒಂದು 4-5 ಪರ್ಚೇಸ್ ಮಾಡ್ತಿದ್ದಾರೆ ಪರ್ಮಿಟು. ಎಲ್ಲ ಹೊಸ ಗಾಡಿ ಇನ್ನೂ ಕರೂರಲ್ಲಿ ರೆಡಿ ಆಗ್ತಿದೆ. ಏನು ಹೆಸರು ಸರ್ ಧನಿ ಅವ್ರದ್ದು? ನಾವು ಅವ್ರೇನು ಛಾತ್ರ ಅಂತ ಹೇಳ್ತಾರೆ ಅವರಿಗೆ. ನಮಗೆ ಇದರಲ್ಲಿ ಡ್ರೈವರ್ನವರಿಗೆ ಅಂತ ಒಬ್ಬರು ಡ್ರೈವರ್ನವರಿಗೆ ಮ್ಯಾನೇಜ್ಮೆಂಟ್ ಅಂತ ಒಬ್ಬರು ಇದ್ದಾರೆ, ನಾಗರಾಜ್ ಅಂತ. ಅವರೇನಿದ್ರು ಡ್ರೈವರ್ನವ್ರನ್ನ ಹಾಕೋದು, ಗ್ಯಾರೇಜ್ ಮೇಂಟೆನೆನ್ಸು ಅವರು. RTOಗೆ ಒಬ್ಬರು ಇದ್ದಾರೆ, ನವೀನ್ ಅಂತೇಳಿ. ಮತ್ತು ಆಫೀಸಲ್ಲಿ ನಮ್ಮದು ಈಗ ನಮಗಂದರೆ ಡೀಸೆಲ್ ಕ್ಯಾಶ್ ಕೊಟ್ಟು ಹಾಕಲಿಕ್ಕಿಲ್ಲ, OTP. ಪೆಟ್ರೋಲ್ ಪಂಪಿಗೆ ಇಂಡಿಯನ್ ಆಯಿಲ್ ಇಲ್ಲ ಅಂದರೆ ರಿಲಯನ್ಸು, ಅಲ್ಲಿ ಹೋಗಿ ನಾವು ಮೊಬೈಲ್ ನಂಬರ್ ಹಾಕೋದು ಒಂದು OTP ಡೀಸೆಲ್. ಅದಕ್ಕೆ ಒಬ್ಬರು ಇದ್ದಾರೆ, ಪ್ರಸಾದ್ ಅಂತೇಳಿ. ನೀವು ಬಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು? ನನಗೆ ಬಸ್ ಫೀಲ್ಡಿಗೆ ಬಂದ ಏನಿದು ಒಂದು 10 ವರ್ಷ ಮೇಲೆ ಆಯಿತು. 10 ವರ್ಷ ಮೇಲೆ ಆಯ್ತಾ? ಮೊದಲಿಗೆ ಬಂದಂಥ ಬಸ್ ಯಾವುದು ನಿಮಗೆ? ಭಾರತಿಯಲ್ಲಿ ಎಷ್ಟು ವರ್ಷ ಇದ್ರಿ? ಭಾರತಿಯಲ್ಲಿ ಒಂದು ಏನಿದು ಒಂದು 7-8 ವರ್ಷ ಆಯಿತು. 7-8 ವರ್ಷ ಇದ್ರಿ. ಯಾವ ರೂಟ್ ಮಾಡ್ತಾ ಇದ್ರಿ? ಉಡುಪಿ ಕೊಲ್ಲೂರು ಮತ್ತು ಕೊಲ್ಲೂರು ಮಂಗಳೂರು. ಇದು ಯಾವುದು, ಮಾರ್ಕೋ ಪೋಲೋ ಗಾಡಿಯಾ? ಮಾರ್ಕೋ ಪೋಲೋ BS6 ಗಾಡಿ, ಹೊಸ ಗಾಡಿ ಅಲ್ಲ? ಹೇಗೆ ಸರ್ BS6 ಮಾರ್ಕೋ ಪೋಲೋ ಗಾಡಿ? ಕಂಪನಿ ಬಾಡಿ ಅಲ್ಲ ಇದು? ಕಂಪನಿ ಬಾಡಿ. ಹೇಗೆ? ಕಂಪನಿ ಬಾಡಿ, ಲೈಟ್ ವೈಟ್. ಸ್ವಲ್ಪ ಓಡಿಸ್ಲಿಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅಂದ್ರೆ ಇದು ಕಂಪನಿಯಲ್ಲೇ ರೆಡಿ ಆಗಿ ಬಂದಿರುತ್ತೆ? ಕಂಪನಿಯಲ್ಲ, ಏನು ಔಟ್ಫಿಟ್ಟಿಂಗ್ ಏನಿಲ್ಲ, ಏನಿದು ಕಂಪನಿ. ಹೇಗೆ ಓಡಿಸ್ಲಿಕ್ಕೆ ಚೆನ್ನಾಗಾಗುತ್ತಾ? ಕಾರ್ ಓಡಿಸಿದಂಗಿದೆ. ಹಾಗೆ ಅಂದ್ರೆ ಕೆಲವರಿಗೆ ಲೈಟ್ ವೆಯ್ಟ್ ಇದ್ರೆ ಕಷ್ಟ ಆಗುತ್ತೆ. ಏನ್ ಗೊತ್ತಾ, ಲೈಟ್ ವೈಟ್ ಅಂದ್ರೆ ಇದು ಸ್ವಲ್ಪ ರೋಲ್ ಆಗುತ್ತೆ ಅಷ್ಟೇ, ಬಿಟ್ರೆ ಬೇರೆ ಏನಂದ್ರೆ 80 ಲಾಕು, 80ಕ್ಕಿಂತ ಮೇಲೆ ಹೋಗಲ್ಲ. ಅದೇ ಸೇಫ್ಟಿಗೋಸ್ಕರ ಒಂದು 80 ಅಂತ ಇಲ್ಲಿ ಲಾಕ್ ಮಾಡಿದ್ದಾರೆ, ಅಂದ್ರೆ ಮೈಲೇಜ್ಗೋಸ್ಕರ. ಅದಕ್ಕೆ ಎಷ್ಟು ಮೈಲೇಜ್ ಬರುತ್ತೆ? 5.7, 5.6 ಬರುತ್ತೆ. ಲಾಸ್ಟ್ ಟ್ರಾಫಿಕ್ ಬ್ಲಾಕ್ ಇದೆಲ್ಲ ಇದ್ರೆ ಒಂದು 5.3 ಅಷ್ಟೇ. ಹಾಗೆ ಹೇಗೆ ಸರ್ ಇದು ಕಂಪ್ನಿ ಬಾಡಿ ಒಳ್ಳೇದಾ ನಿಮ್ಮ ಪ್ರಕಾರ? ಈ ತರ ಬಾಡಿ ಕಟ್ಟುದು ಒಳ್ಳೇದಾ? ಕರೂರ್ ಬಾಡಿ ಅಂತ ಬರುತ್ತೆ, ಅದು ಬೆಸ್ಟ್ ನಿಜ. ಅಂದರೆ ರೋಲ್ ಆಗಲ್ಲ, ಒಂದು ಸ್ವಲ್ಪ ಇದು ವೆಯ್ಟ್ ಇರುತ್ತಲ್ಲ, ಹಂಗೆ ರೋಲ್ ಆಗಲ್ಲ. ಈ ಕಂಪನಿ ಬಾಡಿ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಹಾಗೆ ಅಂದರೆ ಓಡ್ಸಕ್ಕೆ ಒಂದು ಸ್ವಲ್ಪ ಲೈಟ್ ವೈಟ್ ಒಳ್ಳೇದು ಇದಾಗುತ್ತೆ. ನೀವು ಭಾರತಿಯಲ್ಲಿ ಇದ್ರಿ ಅಂತ ಹೇಳಿದ್ರಲ್ಲ, ಯಾವುದು ಬಸ್ಸಲ್ಲಿ ಇದ್ರಿ? ದೊಡ್ಡ ಬಸ್, ಸಣ್ಣ? ದೊಡ್ಡದು ಲೈಲ್ಯಾಂಡ್ ಗಾಡಿ. ಲೈಲ್ಯಾಂಡ್ ಬಗ್ಗೆ ಹೇಗೆ ಸರ್ ನಿಮಗೆ? ಲೈಲ್ಯಾಂಡ್ ಟಾಟಾ ಏನಿದೆ ನೆಕ್ಸ್ಟ್. ಇವಾಗ BS6 ಲೈಲ್ಯಾಂಡ್ ಬಂದಿದೆ, ಅದು ಗಾಡಿ ಬಿಟ್ಟಿದ್ದೀರಾ? ಅದು ಬಿಟ್ಟಿದ್ದೀನಿ, ಅದು ಚೆನ್ನಾಗಿದೆ, ಅದು ಪರವಾಗಿಲ್ಲ. ಅಂದರೆ ಅದರಲ್ಲಿ ಕಂಪನಿ ಬಾಡಿ ಕಮ್ಮಿ ಇದೆ, ಅಂದರೆ ಎಲ್ಲ ಬಾಡಿ ಕಟ್ಕೊಂಡೇ ಇದು ಮಾಡ್ತಾರೆ. ಕಂಪನಿ ಬಾಡಿ ಬರಲ್ಲ. ಇದರಲ್ಲಿ ಎಷ್ಟು ಸೀಟ್ ಬರುತ್ತೆ ಸರ್? 38 ಸೀಟ್ ಬರುತ್ತೆ.
ಇದೆಲ್ಲ ಡೆಕೋರೇಷನ್ ಎಲ್ಲ ನೀವೇ ಮಾಡಿದ್ದು ಅದೆಲ್ಲ ನಂದೆ. ಎಲ್ಲ ಚೆನ್ನಾಗಿದೆ. ಇದು ಎಲ್ಲಿ ತಕೊಂಡಿದ್ದು? ಎಲ್ಲ ಕೆಲವು ಆನ್ಲೈನು, ಇದು ಅಲ್ಲೇ ಉಡುಪಿ ಉತ್ಸವ. ಬಸ್ಸನ್ನೆಲ್ಲ ತುಂಬಾ ಡೆಕೋರೇಷನ್ ಮಾಡಿದ್ರ, ಚೆನ್ನಾಗಿದೆ. ನೀವು ಟೂರಿಸ್ಟ್ ಲೈನ್ ಅಲ್ಲಿ ಇದ್ರಾ? ಟೂರಿಸ್ಟ್ ಲೈನಲ್ಲಿ. ಎಷ್ಟು ವರ್ಷ ಇದ್ರಿ ಟೂರಿಸ್ಟ್ ಲೈನ್ ಅಲ್ಲಿ? ಟೂರಿಸ್ಟ್ ಲೈನಲ್ಲಿ ಒಂದು 3-4 ವರ್ಷ. 3-4 ವರ್ಷ ಇದ್ರಿ. ಹೇಗೆ ಇತ್ತು ಟೂರಿಸ್ಟ್ ಲೈನ್ ಇಂದ ಡೈರೆಕ್ಟ್ ಎಕ್ಸ್ಪ್ರೆಸ್ ಲೈನ್ ಬರುವಾಗ? ಇಲ್ಲ, ಟೂರಿಸ್ಟ್ ಲೈನಿಂದ ನಂತರ ನಾನು ನೆಕ್ಸ್ಟ್ ಆ್ಯಂಬುಲೆನ್ಸ್ ಫೀಲ್ಡಿಗೆ ಹೋದೆ. ಆ್ಯಂಬುಲೆನ್ಸ್ಗೆ ಹೋದೆ. ಒಂದು 4-5 ವರ್ಷ ಆ್ಯಂಬುಲೆನ್ಸಲ್ಲಿದ್ದೆ. ಅದು ಸ್ವಲ್ಪ ನಮ್ಮದು ಅಂದರೆ ಓನ್ ಗಾಡಿ ಹಾಕಿದೆ. ಅದಕ್ಕಿಂತ ಮುಂಚೆ ಬೇರೆಯವ್ರ ದುಡಿತಿದ್ದೆ, ಓನ್ ಗಾಡಿ ಹಾಕಿದೆ. ಅದರಲ್ಲೂ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಆಗಿ ಮತ್ತೆ ಅದನ್ನು ಸೇಲ್ ಮಾಡಿ ಬಸ್ ಫೀಲ್ಡಿಗೆ ಬಂದೆ. ಓಕೆ. ಇದು ಯಾವ ರೂಟಿಗೆ ಎಲ್ಲ ಹೋಗ್ತದೆ ಸರ್? ಇದು ಬೆಳಿಗ್ಗೆ 5:45 ಬಿಡಲಿಕ್ಕೆ ಮಣಿಪಾಲಿಂದ. ಈಗ ಮಂಗಳೂರಿಂದ ರಿಟರ್ನ್ 7:15 ಬಿಡಲಿಕ್ಕೆ ಮಣಿಪಾಲಿಂದ ವಾಪಸ್ MT ಗಾಡಿ ಬಂದು ಉಡುಪಿಯಿಂದ 9:45 ಬಿಡಲಿಕ್ಕೆ 9:50 ಸೀದಾ ಮಂಗಳೂರಿಂದ ವಾಪಸ್ 12:01 ಬಿಟ್ಟು ಕುಂದಾಪುರದಿಂದ ಹಟ್ಟಿಯಂಗಡಿಯಿಂದ ರಿಟರ್ನ್ ಕುಂದಾಪುರ ಬಂದು ಈಗ ವಾಪಸ್ ಮಂಗಳೂರಿಂದ ಉಡುಪಿ. ಹಾಗೆ 9:30 ಹಾಲ್ಟ್. ಹಾಗೆ ಹಾಲ್ಟಲ್ಲಿ ಉಡುಪಿಯಲ್ಲಿ ಆಗ್ತದೆ. ಅಂದ್ರೆ ಬೆಳಗ್ಗೆ ಬೇಗ ಬಿಡುವಂತಹ ಗಾಡಿಯಲ್ಲಿ ಇದೊಂದು ಮೂರನೇ ಗಾಡಿ ಅಂತ. ಮೂರನೇ ಗಾಡಿ. ಎಷ್ಟು ಮಣಿಪಾಲದಿಂದ ಎಷ್ಟು ಗಂಟೆ ಬಿಡು? 5:45. 6 ಗಂಟೆಗೆ ಉಡುಪಿಯಿಂದ ಬಿಡಕ್ಕೆ 6-7. ಬೆಳಗ್ಗೆ ಎಲ್ಲ ಫುಲ್ ಆಗುತ್ತದೆ ಅಂತ ಅಲ್ವಾ ಗಾಡಿ ಎಲ್ಲ? ಏನು ಅಷ್ಟು ಬೆಳಗ್ಗೆ ಅಂದರೆ ಏನು ಆರ್ಡ್ರೆ ಆಯಿತು ಇಲ್ಲಂದ್ರೆ ಇಲ್ಲ. ಹಾಗೆ ಅಂದರೆ ನಮಗೆ ಗೌರ್ಮೆಂಟ್ನವ್ರ ಉಪದ್ರ ಇದೆ. ನಮ್ಮ ಮುಂದೆ 2 ಗೌರ್ಮೆಂಟ್ ಹೋಗುತ್ತೆ ಬೆಳಗ್ಗೆ. ಎಷ್ಟು 2 ಗಾಡಿ ಬರುತ್ತೆ? 2 ಗಾಡಿ ಹೋಗುತ್ತೆ. ಒಂದು ಮೈಸೂರು ಗಾಡಿ ಮತ್ತೊಂದು ಲೋಕಲ್. ಅಂದರೆ ಅದರಲ್ಲೆಲ್ಲ ಮೈಸೂರು ಗಾಡಿನೂ ಲೋಕಲ್ ಮಾಡ್ಕೊಂಡು ಹೋಗ್ತಾನೆ ಅವನು. ಹಾಗೆ ಬೆಳಗ್ಗೆ ಎಲ್ಲ ಅದರಲ್ಲಿ ಹೋಗ್ತಾರೆ. ಲೇಡೀಸ್ ಅಂತೂ ಎಲ್ಲ ಅದರಲ್ಲಿ ಹೋಗ್ತಾರೆ. ಕೇಳೋದೇ ಬೇಡ ಬಿಡಿ. ಇದೆಲ್ಲ ಏನು ಸ್ವಿಚ್ ಸರ್ ಇದೆಲ್ಲ? ಯಾವುದು? ಇದೆಲ್ಲ ಇದು ಆ್ಯಡ್ ಬ್ಲೂ. ಆ್ಯಡ್ ಬ್ಲೂ ಅಂದರೆ ಇಲ್ಲಿ ರೀಜನರೇಷನ್ ಅಂತ ಒಂದು ಇದು ಬರುತ್ತೆ ಸಿಗ್ನಲ್. ಅದು ಇಂತಿಷ್ಟು ಕಿಲೋಮೀಟರ್ ರನ್ ಆದ ತಕ್ಷಣ ಅವಾಗ ಇಲ್ಲಿ ಸಿಗ್ನಲ್ ಇದು. ಅದಂದ್ರೆ ಈಗ ಆ್ಯಡ್ ಬ್ಲೂ ಅಂದರೆ ನಿಮಗೆ ಸ್ಮೋಕ್ ಹೋಗಲ್ಲ, ಸೈಲೆನ್ಸರ್ ಸ್ಮೋಕೇ ಹೋಗಲ್ಲ ಸೈಲೆನ್ಸರಿಂದ. ಅದು ನಿಮಗೆ ಸೈಲೆನ್ಸರ್ ಕ್ಲೀನ್ ಮಾಡೋದು. ಅಂದರೆ ಆಟೋ ರೀಜನ್ ಅಂತ ಬಂದರೆ ಸೈಲೆನ್ಸರ್ ಹೆವಿ ಕ್ಲೀನ್ ಆಗುತ್ತೆ. ಅಂದರೆ ಹೆವಿ ಹೀಟ್ ಆಗುತ್ತೆ ಅವಾಗ. ಆ ಟೈಮಲ್ಲಿ ಗಾಡಿ ಬಂದ್ ಮಾಡ್ಲಿಕ್ಕಿಲ್ಲ, ಪೆಟ್ರೋಲ್ ಪಂಪಲ್ಲಿ ಇಡ್ಲಿಕ್ಕಿಲ್ಲ, ಹುಲ್ಲಿದ್ದ ಜಾಗದಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ. ಆ ಥರ ಹೆವಿ ಹೀಟ್ ಆಗುತ್ತೆ. ಅವಾಗ ಹುಲ್ಲಿದ್ರೆ ಹುಲ್ಲಿಗೆ ಹೀಟಿಗೆ ಬೆಂಕಿ ಹತ್ತುವ ಚಾನ್ಸಸ್ ಇರುತ್ತೆ. ಇಲ್ಲ ಪೆಟ್ರೋಲ್ ಪಂಪಲ್ಲಿ ಹಂಗೆಲ್ಲ. ಮತ್ತೆ ಇದು ಇನ್ನೊಂದು ಸ್ವಿಚ್ ಇದಂದ್ರೆ ಇದು ನಾವು ಹೆವಿ ಮೋಡಲ್ಲಿ ಹಾಕೊಂಡು ಹೋಗ್ತೇವೆ. ಲೈಟ್ ಮೋಡ್, ಹೆವಿ ಮೋಡ್ ಅಂತ ಇದೆ. ಬಟ್ ನಮಗೆ ಹೆವಿ ಮೋಡೇ ವರ್ಕ್ ಆಗೋದು, ಯಾಕಂದರೆ ಪ್ಯಾಸೆಂಜರ್ ಇದಲ್ಲ. ಲೈಟ್ ಮೋಡ್ ಹಾಕಿದ್ರೆ ಸ್ವಲ್ಪ ಮೈಲೇಜ್ ಇದ್ರಕ್ಕೆ ಅದು. ಇದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಪಿಕಪ್ ಡೌನ್ ಆಗುತ್ತೆ ನಮಗೆ. ಹೆವಿ ಮೋಡಿಗೆ ಹಾಕೊಂಡು ಹೋಗ್ತೇವೆ. ಇದು ಫ್ಯಾನು, ಇದು ಬೋರ್ಡ್ ಲೈಟು, ಇದು ಫ್ರಂಟ್ ರೂಫ್ ಲೈಟ್ ಎರಡು. ಹಾಗೆ ಇದು ಇದರ ಡ್ಯಾಶ್ ಬೋರ್ಡ್ ಹೀಗೆ ಬರುದಾ? ಇದೇ ಥರ ಬರ್ತದೆ ಅಲ್ವಾ? ತುಂಬ ಸಣ್ಣದಾಗಿ ಬರ್ತದೆ. ಶೋರೂಮ್ ಇಂದ ಬಂದದ್ದು. ಏನು ಇದಕ್ಕೆ ಏನು ಮಾಡಿಫೈ ಏನು ಮಾಡಲಿಲ್ಲ. ನಮ್ದು ಶೋರೂಮ್ ಅಲ್ಲಿ ಹೇಗೆ ಬಂದಿದೆ ಸ್ಟೇರಿಂಗ್ ಸಹ ಸಣ್ಣದು ಬರುತ್ತೆ ಅಲ್ವಾ? ಇದೆ ಸ್ಟೇರಿಂಗ್ ಇದಕ್ಕೊಂದು ಕವರ್ ಹಾಕಿದ್ದೇನೆ ಅಷ್ಟೇ. ನಾನು ಕುತ್ಕೊಳ್ಳಿಕ್ಕೆಲ್ಲ ಹೇಗೆ ಆಗ್ತದೆ ಸರ್? ಇದು ಸ್ಪ್ರಿಂಗ್ ಸೀಟು, ಆಕ್ಷನ್ ಸೀಟು. ಅಂದ್ರೆ ನಿಮಗೆ ವೋಲ್ವೋಗಲ್ಲೆಲ್ಲ ಬರುತ್ತೆ, ಮಲ್ಟಿ ಎಕ್ಸೆಲ್ ಅದಕ್ಕೆಲ್ಲ ಸೀಟ್ ಬರುತ್ತಲ್ಲ ಆ ಟೈಪ್ ನೋಡಿ. ಆಕ್ಷನ್ ಆ ಥರ ಆಕ್ಷನ್ ಆಗುತ್ತೆ. ರನ್ನಿಂಗ್ ಅಲ್ಲಿ ನಮಗೆ ಆಕ್ಷನ್ ಕೊಡುತ್ತೆ. ಅಂದ್ರೆ ನಿಮ್ಗೆ ಏನು ಸುಸ್ತಾಗಲ್ಲ? ಸುಸ್ತು ಅಂದ್ರೆ ಈ ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಇದ್ದವ್ರಿಗೆ ಸ್ವಲ್ಪ ಕಷ್ಟನೇ. ಸ್ವಲ್ಪ ಯಂಗ್ಸ್ಟರ್ಸ್ನವರಿಗೆಲ್ಲ ಒಳ್ಳೆ ಪರವಾಗಿಲ್ಲ. ಅಂದ್ರೆ ಅಡ್ಜಸ್ಟ್ಮೆಂಟ್ ಬರುತ್ತೆ ಅದರಲ್ಲಿ ವೆಯ್ಟಿನ ಪ್ರಕಾರ. ಈಗ ನಮ್ದು ವೆಯ್ಟಿಗೆ ಒಂದು ಅಡ್ಜಸ್ಟ್ಮೆಂಟ್, ನಿಮ್ಮ ವೆಯ್ಟಿಗೆ ಒಂದು ಅಡ್ಜಸ್ಟ್ಮೆಂಟ್ ತಿರುಗಿಸಿದ್ರೆ ಆಯ್ತಿಲ್ಲ, ಅವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಅಂದ್ರೆ ಇದು ಟಾಟಾ ಮಾರ್ಕೋಪೋಲೋದಲ್ಲಿ ಮಾತ್ರ ಬರುತ್ತಾ? ಕಂಪನಿ ಬಾಡಿಯಲ್ಲಿ ಮಾತ್ರ ಬರುತ್ತಾ? ಕಂಪನಿ ಅಲ್ಲ, ನೀವು ಬಾಡಿ ಕಟ್ಟಿದ್ರು ಸೀಟ್ ಇದೇ ಇರುತ್ತೆ. ಈಗ ನೀವು ಬಾಡಿ ಕಟ್ಟಿ ಬಂದ್ರೂ ಅದಕ್ಕೂ ಇದೇ ಸೀಟ್ ಹಾಕೋದು. ಆಕ್ಷನ್ ಸೀಟ್ ಇರುತ್ತೆ. ಅಂದ್ರೆ ಶೋರೂಮ್ ಇಂದ ಬರುತ್ತದೆ, ನಾವು ಎಕ್ಸ್ಟ್ರಾ ಪರ್ಚೇಸ್ ಅಲ್ಲ. ಶೋರೂಮ್ ಇಂದ. ಡ್ರೈವರ್ಸ್ನವರಿಗೆ ಏನಂತ ಹೇಳ್ತೀರಾ ಒಂದು ಮೆಸೇಜಸ್? ಡ್ರೈವರ್ಸ್ನವ್ರಿಗೆ ಅಂದರೆ ಎಲ್ಲ ಡ್ರೈವರ್ಸ್ನವರು ಒಂದೇ ಅಣ್ಣತಮ್ಮನ ಥರ ಇರಬೇಕಷ್ಟೇ. ಯಾಕೆಂದರೆ ಕೆಲವರು 1 ನಿಮಿಷ ಇದಾಯ್ತು ಹೊಡ್ಕೊಳಿಕ್ಕೆ ಬರ್ತದೆ, ಗಲಾಟೆ ಅದೆಲ್ಲ ಸುಮ್ಮನೆ ವೇಸ್ಟು. ಯಾಕೆಂದರೆ ನಾಳೆ ನಾವು ಅವ್ರ ಮುಖ ನಾವು ನೋಡಬೇಕು, ನಮ್ಮ ಮುಖ ಅವ್ರು ನೋಡಬೇಕು. ಲೇಟ್ ಆಗೋದು ಮಾಮೂಲಿ. ಈಗ ಬ್ಲಾಕ್ ಇದ್ದಲ್ಲಿ ಲೇಟ್ ಆಗುತ್ತೆ, ನಾವು ನಮ್ಮದು ಲೇಟ್ ಆಗುತ್ತೆ, ಅವ್ರದ್ದು ಲೇಟ್ ಆಗುತ್ತೆ. ಈಗ ಖಾಲಿ ನಮ್ಮ ಮೇಲೆಲ್ಲ ಹಾಕ್ಕೊಂಡು ಮೈ ಮೇಲೆ ಬರೋದು
ಸುಮ್ಮನೆ ಏನಕ್ಕೆ ಇವತ್ತೆಲ್ಲ ನಾಳೆ ನಮ್ಮದು ಏನು ಪರ್ಮನೆಂಟ್ ಅಂತ ಏನಿಲ್ಲ ಇದು. ಹೌದು. ಹಾಂ, ಇವತ್ತು ಅವರಿಗೂ ಪರ್ಮನೆಂಟ್ ಇಲ್ಲ, ನಮಗೂ ಪರ್ಮನೆಂಟ್ ಇಲ್ಲ. ನಾವು ಕೆಲಸ ಮಾಡುವಷ್ಟವರೆಗೆ ನಾಳೆ ಓನರ್ನವ್ರು ಹೋಗಿ ಅಂದರೆ ನಾವು ಹೋಗಬೇಕು. ಅದಕ್ಕೆ ಎಲ್ಲರೂ ಅಣ್ಣ ತಮ್ಮನ ಥರ ಇದರಲ್ಲಿ ಒಕ್ಕಡಲ್ಲಿ ಇರಿ ಅಂತ ಅಷ್ಟೇ. ಸರ್ ಇದು CCT ಅಂದ್ರೆ ಏನು ಸರ್? CCT ಅಂದರೆ ಕ್ಯಾನರಾ ಕಂಬೈನ್ಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ. ಅಂದರೆ ಇವಾಗ ನಿಮ್ಗೀಗ ಉಡುಪಿಯಿಂದ ಮಂಗಳೂರಿಗೆ 95 ರೂಪಾಯಿ ಇದಾದರೆ ಟಿಕೆಟ್ ಆದರೆ ಇದರಲ್ಲಿ ಒಂದು ಕನ್ಸೆಷನ್ ಆಗಿ 65 ರೂಪಾಯಿ ಎಷ್ಟೋ ಬೀಳುತ್ತೆ ಒಬ್ಬರಿಗೆ. ಅಂದ್ರೆ ಅದು ಟಿಕೆಟ್ ನಾವು ಕಾರ್ಡು ಅದು ನೀವೀಗ ಇಲ್ಲಿ CCT ಆಫೀಸಲ್ಲಿ ಇರುತ್ತೆ, ಇಲ್ಲಾಂದರೆ ಯಾವ್ದಾದ್ರು ಬುಕ್ಕಿಂಗ್ ಆಫೀಸಲ್ಲಿ ಅಲ್ಲಿ ಇರುತ್ತೆ. ಒಂದು 100 ರೂಪೀಸ್ ಇದು ಬರುತ್ತೆ. ಓಕೆ. ಅಲ್ಲಿ ಕೊಟ್ಟು ಅದಕ್ಕೆ ಒಂದು ಫೋಟೋ ಮತ್ತು 100 ರೂಪೀಸ್ ಇದು ಮಾಡಿದ್ರೆ ಅಲ್ಲಿ ನಿಮಗೆ ಸ್ಲಿಪ್ ಕೊಡ್ತಾರೆ. ಅದನ್ನು ಫುಲ್ ಎಂಟ್ರಿ ಮಾಡಿ ಎಲ್ಲಿಂದ ಎಲ್ಲಿಗೆ ನಿಮ್ಮದು ಅಡ್ರೆಸ್ ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಕೊಟ್ಬಿಟ್ರೆ ಆಯಿತು. ಬೆಳಿಗ್ಗೆ ಕೊಟ್ಟರೆ ಸಂಜೆಗೆ ನಿಮಗೆ ಕಾರ್ಡ್ ಸಿಗುತ್ತೆ. ಆ ಕಾರ್ಡಿಗೆ ಮತ್ತೆ ನಿಮ್ಗೆ ಎಷ್ಟು ರೀಚಾರ್ಜ್ ಬೇಕು 15 ಡೇಸ್ಗೆ ಒಮ್ಮೆ ಮಾಡ್ತಾರೆ ಅದು ರೀಚಾರ್ಜ್. 15 ಡೇಸ್ಗೆ, ಮಂತ್ಲಿ ಇಲ್ಲ, 15 ಡೇಸ್ಗೆ. ಅದೆಷ್ಟು ರೀಚಾರ್ಜ್? ಅದೀಗ ನಿಮ್ಗೆ ಹೇಳಿಕ್ಕಾಗೋದಿಲ್ಲ. ಈಗ ಉಡುಪಿ ಮಂಗಳೂರು ರೂಟಿ ಅವರಿಗಾದರೆ ಅಪ್ ಆ್ಯಂಡ್ ಡೌನಿಗೆ ಮಾತ್ರ ಅದು. ಒಂದ್ಸತಿ ಹೋಗಿ ಒಂದ್ಸತಿ ಬರಲಿಕ್ಕೆ ಅಷ್ಟೇ. ಮತ್ತು ನೀವು ಹೋಗಿ ಬರ್ತಾ ಅಂದರೆ ಇಲ್ಲ, ಒಂದ್ಸತಿ ಹೋಗ್ಲಿಕ್ಕೆ. ಅಂದ್ರೆ ನಾವು ಟಿಕೆಟ್ ಮಾಡ್ಬೇಕಾದ್ರೆ ಕಾರ್ಡ್ ಮಾಡ್ಬೇಕಾದ್ರೆ ಉಡುಪಿ ಮಂಗಳೂರು ಇದ್ರೆ ಉಡುಪಿ ಮಂಗಳೂರು ಮಿಡ್ಲಲ್ಲಿ ಇಳಿಲಿಕ್ಕಿಲ್ಲ, ಅಂದ್ರೆ ನೀವು ಆಮೇಲೆ ಇಳಿಬೋದು. ಅಂದ್ರೆ ಈಗ ನೀವು ಕಾರ್ಡಲ್ಲಿ ಎಲ್ಲಿ ಅಂದ್ರೆ ಎಲ್ಲಿಗಿಂದ ಎಲ್ಲಿಗೆ ಇರ್ತದೆ ನೋಡಿ, ಅದೇ ಪ್ಲೇಸ್ಗೆ ಟಿಕೆಟ್ ಇದಾಗುತ್ತೆ. ಇವಾಗ ನಾನು ಉಡುಪಿ ಟು ಮುಲ್ಕಿ ಮಾಡಿದೆ, ಉಡುಪಿ ಟು ಮಂಗಳೂರು ಹೋಗ್ಲಿಕ್ಕೆ ಇಲ್ಲ, ಆಗೋದಿಲ್ಲ. ಮುಲ್ಕಿ ತನಕ ಆಮೇಲೆ ನೆಕ್ಸ್ಟ್ ನೀವು ಟಿಕೆಟ್ ಮಾಡ್ಬೇಕು. ಅದು ಎಲ್ಲ ಬಸ್ಸಲ್ಲಿ ಇರಲ್ವಾ? CCT ಅಂದ್ರೆ ನಿಮ್ಗೆ ವಿಶಾಲ್, ದುರ್ಗಾಂಬ, ರಾಜ್ಕುಮಾರ್, ಆಮೇಲೆ ನವದುರ್ಗ ಅಂತ ಬಸ್ಸಿಗೆಲ್ಲ ಬಸ್ಸಲ್ಲಿ ಇದ್ರೆ ಮಾತ್ರ. ಅಂದ್ರೆ ಇಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ CCT ಅಂತ. ಓಕೆ. ಬಸ್ಸಿನ ಫ್ರಂಟ್ ಅಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ ಅಲ್ವಾ? ನೋಡಿ ಅಲ್ಲಿ ಇದಿತ್ತು ನೋಡಿ, ಅದ್ರದ್ದು ಎಲ್ಲ ಇದರ ಡೀಟೇಲ್ಸ್ ಇಲ್ಲಿ ಇದೆ, ನೀವು ನೋಡಬಹುದು. 2 ಟೈಪಲ್ಲಿ ಕಾರ್ಡ್ ಸಿಗುತ್ತೆ. ಓಕೆ. ಅಂದ್ರೆ 2 ಟೈಪ್ ಅಲ್ಲಿ ಅಂದ್ರೆ ಒಂದು ಪ್ರೀಪೇಡ್ ಕ್ಯಾಶ್ ಕಾರ್ಡ್, ಅಂದ್ರೆ ಅದ್ರಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಎಷ್ಟೊತ್ತು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಓಕೆ. ಇದು ಕೂಪನ್ RFID ಕಾರ್ಡ್ ಅಂದ್ರೆ ಅದೇ ಅಪ್ ಆ್ಯಂಡ್ ಡೌನ್ ಮಾತ್ರ. ಹಾಗೆ ನಿಮ್ಮ ಪ್ರತಿಯೊಂದು ಬಸ್ಸಲ್ಲಿ ಇದೆಯಾ ದುರ್ಗಮ್ಮದಲ್ಲಿ? ಶ್ರೀದುರ್ಗಮ್ಮ ಎಲ್ಲ ಬಸ್ಸಲ್ಲಿ ಇದೆ, ಎಲ್ಲದರಲ್ಲಿ ಇದೆ ಎಲ್ಲ. ಮತ್ತೊಂದು ಸರ್, ನನ್ಗೆ ನಿಮ್ಮ ಒಬ್ರು ಫ್ಯಾನ್ಸ್ ಆಗ್ಲಿ ಯಾರೇ ಆಗ್ಲಿ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ತುಂಬಾ ಕಮೆಂಟ್ ಮಾಡ್ತಾ ಇದ್ರು ದುರ್ಗಾಂಬ ಶ್ರೀ ದುರ್ಗಾಂಬ ಅದ್ ಮಾಡಿ ಅಂತ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಏನಂತ ಹೇಳ್ತೀರಾ ನಮ್ಮ ನೋಡುವಂತ? ಅದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು ಸರ್, ಶೇರ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.